ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಈಗ ನಾಗೇಂದ್ರ ಅವರ ತಲೆದಂಡ ಆಗಿದೆ ಇಲ್ಲಿ. ಸೊ ಮುಂದಕ್ಕೇನು ಕಾಂಗ್ರೆಸ್ಗೆ ಸೃಷ್ಟಿಯಾಗಿರುವಂತಹ ಮುಜುಗರದಿಂದ ಹೇಗೆ ತಪ್ಪಿಸಿಕೊಳ್ಳುತ್ತೆ ಅನ್ನೋದು ಪ್ರಶ್ನೆ. ರಕ್ಷತ್, ಖಂಡಿತವಾಗಿ ಕೂಡ ಬಹಳ ಮುಖ್ಯವಾಗಿರುವಂತದ್ದು ರಾಜ್ಯದಲ್ಲಿನ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿ ತಲೆನೋವಾಗಿರುವಂತದ್ದು ಮತ್ತೆ ಮುಜುಗರ ಆಗಿತ್ತಾ ಇರುವಂತದ್ದು. ಯಾಕಂತಂದ್ರೆ ವರ್ಷದ ಸಂಭ್ರಮದಲ್ಲಿ ಇರುವಂತಹ ಹೊತ್ತಲ್ಲೇ ಕೂಡ ಈ ರೀತಿಯ ಬೆಳವಣಿಗೆ ಸಹಜವಾಗಿ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅನ್ಸುತ್ತೆ. ಸೊ ಸಚಿವರ ತಲೆದಂಡ ಅನಿವಾರ್ಯ ಆಗಿರುವಂತಹ ಕಾರಣಕ್ಕಾಗಿ ಈಗ ರಾಜೀನಾಮೆ ಪಡಬೇಕಾಗಿರುವಂತದ್ದು ಅನ್ನುವಂಥದ್ದು. ಯಾಕಂತಂದ್ರೆ ವಾಲ್ಮೀಕಿ ನಿಗಮದ ಏನು ಅಕ್ರಮ ಹಣ ವರ್ಗಾವಣೆಯ ಪ್ರಕರಣದ ತನಿಖೆ ಇದೆ, ಇದು ನೇರವಾಗಿ ಕೂಡ ಸಚಿವರ ಉರುಳನ ಆಗ್ತಾ ಇದೆ ಅನ್ನುವಂಥದ್ದು, ಸಚಿವರ ಬುಡಕ್ಕೆ ಬಂದಿದೆ ಅನ್ನುವಂತ ಹಿನ್ನೆಲೆಯಲ್ಲಿ ರಾಜೀನಾಮೆ ಅನಿವಾರ್ಯವಾಗಿ ತೆಗೆದುಕೊಳ್ಳಲೇಬೇಕಾದಂತ ಒಂದು ಸಂದರ್ಭ ಸೃಷ್ಟಿ ಆಗಿರುವಂತದ್ದು. ಅದೇ ಮಾತನ್ನ ನಿನ್ನೆಯಷ್ಟೇ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಚಿವರ ಜೊತೆ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಹೇಳಿರುವಂತದ್ದು. ಒಂದು ಹಂತದಲ್ಲಿ ಸಚಿವರು ತಮ್ಮ ಪಾತ್ರ ಏನು ಇಲ್ಲ ಅನ್ನುವಂತ ಮಾತನ್ನ ಪದೇ ಪದೇ ಹೇಳುವಂತ ಒಂದು ಪ್ರಯತ್ನ ಆಗುತ್ತೆ. ಆದ್ರೆ ಅದೇ ಸಂದರ್ಭದಲ್ಲಿ ಗೃಹ ಸಚಿವರು ಏನಿರ್ತಾರೆ ಪರಮೇಶ್ವರ್ ಅವರು, ಅವರ ಹತ್ರ ಕೂಡ SIT ತನಿಖೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿಗಳನ್ನ ಪ್ರಾಥಮಿಕ ಹಂತದ ತನಿಖೆ ವರದಿಯನ್ನು ಕೂಡ ತರಿಸಿಕೊಳ್ತಾರೆ. ಆದ್ರೆ ಎಲ್ಲೊಂದ್ ಕಡೆ ಅಲ್ಲಿ ಏನು ಬಂಧಿತರಾಗಿಂತ ಅಧಿಕಾರಿಗಳು ನೇರವಾಗಿ ಸಚಿವರ ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ. ಜೊತೆಗೆ ಸಚಿವರ ಆಪ್ತ ಬಳಗದಲ್ಲಿ ಇದ್ದಂತ ನಾಗರಾಜ್ ಅವರು ಕೂಡ ನೇರವಾಗಿ ಸಚಿವರ ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ. ಇದೆಲ್ಲದರ ಬೆಳವಣಿಗೆಯಿಂದಾಗಿ ಅನಿವಾರ್ಯವಾಗಿ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಅವರು ನೇರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ವರ್ಷದ ಸಂದರ್ಭದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಇದು ದೊಡ್ಡ ಮಟ್ಟದಲ್ಲಿ ಒಂದು ಪೆಟ್ಟು ಕೊಟ್ಟಂತಾಗಿದೆ. ಯಾಕಂತಂದ್ರೆ ಬಿಜೆಪಿ ಇದನ್ನು ಪ್ರಮುಖ ಪ್ರಬಲ ಅಸ್ತ್ರವನ್ನಾಗಿ ಕೂಡ ಬಳಸಿಕೊಂಡಿತ್ತು. ಬೆಳಗ್ಗೆ ಅಷ್ಟೇ ಪ್ರತಿಭಟನೆ ಮಾಡ್ತಿದ್ರು, ಮತ್ತೆ ಇವತ್ತು 6ನೇ ತಾರೀಕು ಗಡುವನ್ನ ಕೂಡ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಅನಿವಾರ್ಯವಾಗಿ ಕೂಡ ಈಗ ರಾಜೀನಾಮೆ ಕೊಡಬೇಕಾಯಿತು. ಆದ್ರೆ ಮುಂದೆ ಏನು ಅನ್ನುವಂಥದ್ದು ಕೂಡ ಸಹಜವಾಗಿ ಪ್ರಶ್ನೆ ಎದುರಾಗ್ತಿರುವಂತದ್ದು. ಸೊ ಈಗ ಮುಖ್ಯವಾಗಿರುವಂತದ್ದು ಸದ್ಯಕ್ಕೆ ನೀನು ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನುವಂತ ಮಾತನಾಡಿದರೆ ಆ ಒಂದು ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ತನಿಖೆ ಏನ್ ನಡೆಯುತ್ತೆ, ತನಿಖೆ ವರದಿಯನ್ನು ನೋಡಿ ಯಾವುದೇ ರೀತಿಯಲ್ಲಿ ಆರೋಪ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಸೊ ಅವಾಗ ಸಂಪುಟಕ್ಕೆ ತೆಗೆದುಕೊಳ್ಳಬಹುದು ಅನ್ನುವಂತ ಭರವಸೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅನ್ನುವಂತ ಮಾತುಗಳು ಕೇಳಿಬರ್ತಾ ಇದಾವೆ. ಅದೆಲ್ಲದರ ಹೊರತಾಗಿ ಸದ್ಯದ ಮಟ್ಟಿಗೆ ಸೊ ಒಂದು ಸರ್ಕಾರ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು ಅನ್ನುವಂತ ಆತಂಕ ಸಹಜವಾಗಿ ಕಾಂಗ್ರೆಸ್ ನಾಯಕರಿಗೆ ಕಾಡ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಸಿಎಂ ಮತ್ತೆ ಡಿಸಿಎಂ ಇಬ್ಬರು ಕೂಡ ಚರ್ಚೆ ಮಾಡಿ ರಾಜೀನಾಮೆ ಪಡೆಯುವಂತ ಒಂದು ಪ್ರಯತ್ನ ಆಗಿದೆ. ಸೊ ಮುಖ್ಯ ಹೈಕಮಾಂಡ್ ನಾಯಕರಿಗೂ ಕೂಡ ಈ ಒಂದು ವಸ್ತುಸ್ಥಿತಿಯನ್ನು ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ಆಗಿದೆ. ಆದ್ರೆ ಒಂದು ಹಂತದಲ್ಲಿ ರಾಜೀನಾಮೆ ಕೊಡುವಂತದ್ದು ಬೇಡ ಅನ್ನುವಂಥದ್ದು ವಿಷಯ ಚರ್ಚೆ ಆಗಿತ್ತಾದ್ರೂ ಸೊ ಅನಿವಾರ್ಯವಾಗಿ ಸಿಬಿಐ ಕೂಡ FIR ದಾಖಲು ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಬೇಕಾದಂತ ಒಂದು ಅನಿವಾರ್ಯತೆ ಕೂಡ ಈಗ ಎದುರಾಗಿದ್ದು, ಆ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟು ಈಗಷ್ಟೇ ಕೆಲವೇ ಕ್ಷಣಗಳ ಹಿಂದಷ್ಟೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡದೆ ಈಗ ಹೋಗಿರುವಂತದ್ದು. ರಕ್ಷಾತ್, ಹರೀಶ್, ಈಗ ಆರೋಪ ಬಂದ ಕೂಡಲೇ ರಾಜೀನಾಮೆಯನ್ನು ತೆಗೆದುಕೊಂಡಿದ್ರೆ ಆಗ ಸರ್ಕಾರ ಆರೋಪ ಹೊತ್ತಂತ ಸಚಿವರನ್ನ ರಕ್ಷಣೆ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ ಅನ್ನುವಂಥ ವಾದಕ್ಕೆ ಅರ್ಥ ಆಯಿತು. 10-15 ದಿನ ಕಳೆದ ನಂತರ ರಾಜೀನಾಮೆ ಪಡ್ಕೊಂಡಿದ್ದಾರೆ ಅಂತಂದ್ರೆ ನಾಳೆ ದಿನ ಜನರಿಗೂ ಮತ್ತು ವಿಪಕ್ಷಗಳಿಗೂ ಉತ್ತರ ಕೊಡೋದು ಕಷ್ಟ ಆಗುತ್ತೆ ಸರ್ಕಾರಕ್ಕೆ ಈ ವಿಚಾರದಲ್ಲಿ. ಖಂಡಿತವಾಗಿ ರಕ್ಷತ್, ಯಾಕಂತಂದ್ರೆ ಮುಖ್ಯವಾಗಿ ಈಗ ಒಂದು ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲದಂತಹ ಆಡಳಿತ ಕೊಡ್ತೇವೆ ಅನ್ನುವಂಥದ್ದು ಕೂಡ ಈಗಾಗಲೇ ಒಂದು ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಸಿಎಂ ಡಿಸಿಎಂ ಎಲ್ಲರೂ ಕೂಡ ಹೇಳಿದ್ರು. ಸೊ ಈ ಹಿಂದೆ ಕೂಡ ಬಿಜೆಪಿ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧವನ್ನು ಹೋರಾಟ ಮಾಡಿದ್ರು, 40% ಕಮಿಷನ್ ವಿಚಾರವನ್ನು ಪದೇ ಪದೇ ಪ್ರಸ್ತಾಪ ಮಾಡಿದ್ರು. ಆ ನಿಟ್ಟಿನಲ್ಲಿ ಚುನಾವಣೆಯನ್ನ ಕೂಡ ಕಾಂಗ್ರೆಸ್ ಎದುರಿಸಿತ್ತು. ಆದ್ರೆ ಈಗ 1 ವರ್ಷ ತುಂಬಿರುವಂತಹ ಒಂದು ಸಂದರ್ಭದಲ್ಲಿ ಭ್ರಷ್ಟಾಚಾರದ ಆರೋಪ ಕೂಡ ಅದು ಕೂಡ ಈಗ ಕೇಳಿ ಬಂದಿದ್ರು. ಈ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರ ತಲೆದಂಡ ಆಗಿದೆ. ಒಂದು ಸರ್ಕಾರ ಮತ್ತೆ ಪಕ್ಷಕ್ಕೆ ಆಗಿರುವಂತಹ ಮುಜುಗರ ಆಗಿರ್ಬೋದು, ಡ್ಯಾಮೇಜ್ ಇವನ್ನು ತಡೆಗಟ್ಟುವಂತ ನಿಟ್ಟಿನಲ್ಲಿ ಮತ್ತೆ ಪ್ರತಿಪಕ್ಷಗಳಿಗೆ ಒಂದು ಆರೋಪಕ್ಕೆ ಉತ್ತರ ಕೊಡಬೇಕಾದಂತ ಅನಿವಾರ್ಯತೆಯನ್ನು ಎದುರಾಗ್ತಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಅವರು ರಾಜೀನಾಮೆ ಕೊಡುವಂತ ಒಂದು ಸಂದರ್ಭ ಸೃಷ್ಟಿ ಆಗಿತ್ತು. ರಕ್ಷತ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ಒಟ್ಟಿನಲ್ಲಿ ನಾಗೇಂದ್ರ ಅವರ ತಲೆದಂಡ ಆಗೋ ಮುಖಾಂತರ ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ. ಇದು ಇಡೀ ಕೇಸಿಗೆ ಕಾರಣ ಆಗಿರೋದು ಯಾವುದು ಅಂತಂದ್ರೆ ವಾಲ್ಮೀಕಿ ನಿಗಮದ ಅಧಿಕಾರಿಯೊಬ್ಬರು ಆತ್ಮಹತ್ಯೆಗೆ ಶರಣಾಗ್ತಾರೆ. ಚಂದ್ರಶೇಖರನ್ ಅವರು ಆತ್ಮಹತ್ಯೆಗೆ ಶರಣಾಗೋ ಸಂದರ್ಭದಲ್ಲಿ ಒಂದು ಡೆತ್ ನೋಟ್ ಅನ್ನು ಬರೆದಿಡ್ತಾರೆ. ಆ ಡೆತ್ ನೋಟ್ ಅಲ್ಲಿ ವಾಲ್ಮೀಕಿ ನಿಗಮದಲ್ಲಾಗಿರುವಂಥ ಅಕ್ರಮದ ವಿಚಾರವನ್ನ ಅವರು ಎಳೆಯಾಗಿ ಬಿಚ್ಚಿಟ್ಟಿದ್ರು ಮತ್ತು ಸುದೀರ್ಘವಾಗಿ ಬರೆದಿದ್ರು. ಯಾರು ಅದಕ್ಕೆ ಕಾರಣ ಅನ್ನೋದರ ಬಗ್ಗೆ ಸ್ಪಷ್ಟವಾದಂಥ ಉಲ್ಲೇಖ ಆ ಡೆತ್ ನೋಟಲ್ಲಿ ಇತ್ತು. ಆ ಡೆತ್ ನೋಟ್ನ ಒಟ್ಟು ಸಾರಾಂಶ ಏನಿತ್ತು ಅಂತಂದ್ರೆ ವಾಲ್ಮೀಕಿ ನಿಗಮಕ್ಕೆ ಸೇರಿದಂಥ ಬ್ಯಾಂಕ್ ಅಕೌಂಟ್ ಏನಿದೆ ಅದಕ್ಕೆ ಪರ್ಯಾಯವಾಗಿ ಮತ್ತೊಂದು ಅಕೌಂಟ್ ಅನ್ನು MG ರೋಡಲ್ಲಿ ಓಪನ್ ಮಾಡಲಾಯಿತು. ಆ ರೀತಿ ಅಕೌಂಟ್ ಓಪನ್ ಮಾಡೋದಕ್ಕೆ ಸಚಿವರ ಸೂಚನೆ, ಸಂಬಂಧಪಟ್ಟಂತ ಸಚಿವರ ಸೂಚನೆ ಅದಕ್ಕೆ ಕಾರಣ ಅನ್ನೋದು ಡೆತ್ ನೋಟ್ನಲ್ಲಿ ಇತ್ತು. ನಾಗೇಂದ್ರ ಅವರ ಹೆಸರಿರಲಿಲ್ಲ. ಸಂಬಂಧಪಟ್ಟ ಸಚಿವರು ಅಂತಂದ್ರೆ ST ವೆಲ್ಫೇರ್ ಅಂದ್ರೆ
ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಈ ಇಲಾಖೆಯ ಸಚಿವರು ಯಾರು ಅಂತಂದ್ರೆ ನಾಗೇಂದ್ರ. ಸೊ ಅವರ ಹೆಸರು ಇಲ್ಲದೇ ಇದ್ರೂ ಕೂಡ ಸಂಬಂಧಪಟ್ಟ ಸಚಿವರ ಮೌಖಿಕ ಸೂಚನೆ ಅನ್ನೋದನ್ನು ಚಂದ್ರಶೇಖರನ್ ಪ್ರಸ್ತಾಪ ಮಾಡಿದರು. ಎರಡನೆಯದ್ದು, ಆ ನಿಗಮದಲ್ಲಿ ಅಕ್ರಮ ಆದಂಥ ಸಂದರ್ಭದಲ್ಲಿ ನಾನು ಅಂದ್ರೆ ಚಂದ್ರಶೇಖರನ್ ಅವರು ಡೆತ್ ನೋಟಲ್ಲಿ ಬರೆದಿರೋದು, ನಾನು ಸಚಿವರ ಕಚೇರಿಯ ಗಮನಕ್ಕೆ ತಂದಿದ್ದೆ, ಸಚಿವರ ಕಚೇರಿಯಲ್ಲಿರುವಂಥ ನಾಗರಾಜ್ ಅವರ ಗಮನಕ್ಕೆ ತಂದಿದ್ದೆ. ಆಗ ನಾಗರಾಜ್ ಈ ವಿಚಾರವನ್ನು ಗೌಪ್ಯವಾಗಿಡು ಅಂತ ನನಗೆ ಸೂಚನೆಯನ್ನ ಕೊಟ್ಟಿದ್ರು ಅನ್ನೋದನ್ನ ಕೂಡ ಡೆತ್ ನೋಟಲ್ಲಿ ಬರೆದಿದ್ದಾರೆ. ಅಂದ್ರೆ ಸಚಿವರ ಕಚೇರಿಯ ಗಮನಕ್ಕೆ ಬಂದರೂ ಕೂಡ ಅಕ್ರಮ ಆಗಿರೋದು, ಗೌಪ್ಯವಾಗಿಡು ಅನ್ನುವಂಥ ಸೂಚನೆಯನ್ನ ಸಚಿವರ ಕಚೇರಿ ಕೊಟ್ಟಿದೆ ಅಂತಾದ್ರೆ ಸಚಿವರಿಗೂ ಈ ಹಗರಣಕ್ಕೂ ಈ ಅಕ್ರಮಕ್ಕೂ ಏನು ಸಂಬಂಧ ಅನ್ನೋ ಪ್ರಶ್ನೆ ಅಲ್ಲಿ ರೈಸ್ ಆಗಿತ್ತು. ಮತ್ತು ಚಂದ್ರಶೇಖರನ್ ಪ್ರಸ್ತಾಪ ಮಾಡಿದಂಥ ವ್ಯಕ್ತಿ ನಾಗರಾಜ್ ಅನ್ನುವಂಥ ವ್ಯಕ್ತಿ ಸಚಿವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಅನ್ನೋದು ಕೂಡ ಆ ನಂತರ ಗೊತ್ತಾಗಿತ್ತು. ಒಂದಿಷ್ಟು ಫೋಟೋಗಳನ್ನ ಕೂಡ ಬಿಜೆಪಿ ನಾಯಕರು ಪ್ರದರ್ಶನ ಮಾಡಿದರು. ಯಾರ್ಯಾರ ಜೊತೆ ಆ ನಾಗರಾಜ್ ಅನ್ನುವಂಥ ವ್ಯಕ್ತಿ ಇದ್ದಾನೆ ಅನ್ನೋ ಫೋಟೋಗಳನ್ನು ತೋರಿಸಲಾಗಿತ್ತು. ಇದು ಎಲ್ಲವೂ ಕೂಡ ನಾಗೇಂದ್ರ ಅವರು ರಾಜೀನಾಮೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸಿಚುವೇಶನ್ ಅನ್ನು ಕ್ರಿಯೇಟ್ ಮಾಡಿತ್ತು. ಈಗ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡುವ ಮುಖಾಂತರ ಕಾಂಗ್ರೆಸ್ಸು ತನ್ನ ಒಬ್ಬ ಸಚಿವನ ರಾಜೀನಾಮೆಯನ್ನು ಪಡೆದಿದೆ ಮತ್ತು ಮುಜುಗರದ ಸನ್ನಿವೇಶವನ್ನ ಕೂಡ ಎದುರಿಸ್ತಾ ಇದೆ. ಕಾರಣ, ಆರೋಪ ಬಂದ ಕೂಡಲೇ ರಾಜೀನಾಮೆಯನ್ನು ಪಡೆದಿದ್ದರೆ ಆಗ ಕಾಂಗ್ರೆಸ್ ನಾಯಕರಿಗೆ ಹೇಳ್ಕೊಳ್ಳೋದಕ್ಕೊಂದು ಅವಕಾಶ ಇತ್ತು. ಆರೋಪ ಬಂದ ಕೂಡಲೇ ನಾವು ರಾಜೀನಾಮೆ ಪಡ್ಕೊಂಡ್ವಿ ಅಂತ. ಆದರೆ 10-15 ದಿನದ ನಂತರ ರಾಜೀನಾಮೆಯನ್ನ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆದ ನಂತರ ರಾಜೀನಾಮೆಯನ್ನು ಪಡ್ಕೊಂಡಿದ್ದಾರೆ ಅಂತ ಆದಾಗ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಸಮರ್ಥಿಸಿಕೊಂಡು ಮಾತನಾಡ್ತಾ ಇದ್ರು ಕಾಂಗ್ರೆಸ್ನ ನಾಯಕರು. ಈಗ ನಾಗೇಂದ್ರ ಅವರಿಂದ ರಾಜೀನಾಮೆಯನ್ನು ಪಡೆದಿದ್ದಾರೆ ಅಂತಾದ್ರೆ ಕಾಂಗ್ರೆಸ್ ನಾಯಕರದನ್ನು ಯಾವ ರೀತಿ ಸಮರ್ಥಿಸಿಕೊಳ್ತಾರೆ ಅನ್ನೋ ಪ್ರಶ್ನೆ ಇದೆ. ನೋಡ್ತಾ ಇದ್ದೀರಿ, ಆ ಸಂದರ್ಭದಲ್ಲಿ ಮೃತಪಟ್ಟಂತ ಡೆತ್ ನೋಟ್ ಬರೆದು ಆತ್ಮಹತ್ಯೆಗೆ ಶರಣಾದಂಥ ಚಂದ್ರಶೇಖರ್ ಅವರು ಡೆತ್ ನೋಟ್ನಲ್ಲಿ ಉಲ್ಲೇಖ ಆದಂಥ ವಿಚಾರಗಳನ್ನು ನಾನು ಈಗಾಗಲೇ ಡಿಸ್ಕಸ್ ಮಾಡ್ತಾ ಇದ್ದೆ. ಅದರಲ್ಲಿ ನಾಗರಾಜ್ ಅನ್ನುವಂಥ ವ್ಯಕ್ತಿಯ ಹೆಸರು ಪ್ರಸ್ತಾಪ ಆಗಿತ್ತು. ನಾಗೇಂದ್ರ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂಥ ವ್ಯಕ್ತಿ. ಅದೇ ನಾಗರಾಜ್ ಕಾಂಗ್ರೆಸ್ನ ಅನೇಕ ನಾಯಕರ ಜೊತೆಯೂ ಕೂಡ ಅತ್ಯಂತ ಕ್ಲೋಸ್ ಒಡನಾಟ ಇಟ್ಟುಕೊಂಡಿರುವಂಥ ಫೋಟೋವನ್ನು ಬಿಜೆಪಿ ನಾಯಕರು ಸುದ್ದಿಗೋಷ್ಠಿ ಮಾಡಿ ರಿಲೀಸ್ ಮಾಡಿದರು. ಈಗ ನಾಗರಾಜ್ ಅರೆಸ್ಟ್ ಆಗಿದ್ದಾನೆ. ನಾಗರಾಜನ SIT ಅಧಿಕಾರಿಗಳು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಾಗರಾಜನ ಮತ್ತು ಈ ಅಕ್ರಮ ಹೇಗಾಯಿತು ಅನ್ನೋದರ ಬಗ್ಗೆಯೂ ಕೂಡ ಆತನಿಂದ ಮಾಹಿತಿಯನ್ನ ಕಕ್ಕಿಸ್ತಾ ಇದ್ದಾರೆ. ಪ್ರಮುಖವಾಗಿ ವಾಲ್ಮೀಕಿ ನಿಗಮಕ್ಕೆ ಸೇರಿದಂತ ವಿನಿಯೋಗವಾಗದಂತ ದುಡ್ಡು ಅಕೌಂಟಲ್ಲಿತ್ತು. ಆ ದುಡ್ಡು ನಿಯಮ ಪ್ರಕಾರ ಏನಾಗಬೇಕು ಅಂತಂದ್ರೆ ಆರ್ಥಿಕ ಇಲಾಖೆಗೆ ವರ್ಷಾಂತ್ಯದ ಹೊತ್ತಿಗೆ ವಾಪಸ್ ಹೋಗಬೇಕು. ಅದು ನಿಯಮ. ವಾಪಸ್ ಕಳಿಸಬೇಕು ಅನ್ನೋ ಕಾರಣಕ್ಕಾಗಿ ಅಥವಾ ವಾಪಸ್ ಹೋಗತ್ತಲ್ವಾ ಅನ್ನೋ ಕಾರಣಕ್ಕಾಗಿ ಇವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಆಲ್ಟರ್ನೇಟಿವ್ ಮತ್ತೊಂದು ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡಿ ಅಲ್ಲಿಂದ ಬೇರೆ ಬೇರೆ ಕಂಪನಿಗಳಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದಾರೆ. ಮಾರ್ಚ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರಾನ್ಸ್ಫರ್ಸ್ ಆಗಿದ್ದಾವೆ. ಅಂದರೆ ಮಾರ್ಚ್ 31ರ ಒಳಗಾಗಿ ಅಲ್ಲಿದ್ದಂಥ ದುಡ್ಡನ್ನು ಮತ್ತೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಬೇರೆ ಬೇರೆ ಅಕೌಂಟ್ಗಳಿಗೆ ದುಡ್ಡು ಟ್ರಾನ್ಸ್ಫರ್ ಆಗಿದೆ. ಸೊ ಈ ಹಗರಣದ ಒಟ್ಟು ಸಾರ ಇರೋದೇ ಅದು. ಸೊ ಸದ್ಯ ಈ ಕೇಸ್ನಲ್ಲಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.